ಹಾಯ್ ಹಲೋ ವೆಲ್ಕಮ್ ಟು ಇಸ್ಮಾರ್ಟ್ ಶಿವಪಾರ್ವತಿ. ನಾವಿವತ್ತು ಪ್ಲೇನ್ ಕುಷ್ಕ ಯಾವ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಕಡಿಮೆ ಮಸಾಲೆ ಯೂಸ್ ಮಾಡಿ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಮೊದಲಿಗೆ ನಾವು ಚಕ್ಕೆ, ಚಕ್ರಮಗ್ಗು ಆಫ್, 3 ಮೆಣಸು, 3 ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿರಿಯಾನಿ ಪೌಡ್ರು, ಪ್ಲಸ್ 2 ಈರುಳ್ಳಿ, 1 ಟೊಮೆಟೊ, 5 ಟೇಬಲ್ ಸ್ಪೂನ್ ಮೊಸರು, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕಸೂರಿ ಮೇಥಿ ಪ್ಲಸ್ ಮೆಂತ್ಯ ಸೊಪ್ಪು, 2 ಟೇಬಲ್ ಸ್ಪೂನ್ ಪುದೀನ. ಇಷ್ಟು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಯಾವ ಥರ ಯೂಸ್ ಮಾಡೋದು, ಏನೆಲ್ಲ ಮೊದಲಿಗೆ ಹಾಕಬೇಕು, ಇದು ಸಿಂಪಲ್ಲಾಗಿ ಕಡಿಮೆ ಮಸಾಲೆ ಇಂಪಾರ್ಟೆಂಟ್. ಇಲ್ಲಿ ಬನ್ನಿ ನೋಡೋಣ. ನೋಡಿ, ನಿಮ್ಮ ಹತ್ರ ಏನಿದೆ, ಇದು ದಮ್ ಕಟ್ಸೋದ್ರಿಂದ ಕುಕ್ಕರ್ ಬೇಡ, ಅಥವಾ ಕುಕ್ಕರ್ ಇದೆ ಅದರಿಂದನೇ ಮಾಡೋಣ. ಬೇರೆ ಪ್ಲೇಟ್ ಮುಚ್ಚಿ, ಏನಿದೆ ನಿಮ್ಮ ಅಕ್ಕಿಗೆ ಸರಿ ಹೋಗೋಷ್ಟು ದೊಡ್ಡ ಬಾಣಲಿ ಅಥವಾ ಚಿಕ್ಕ ಬಾಣಲಿ ತಗೊಳ್ಳಿ. ಮೊದಲಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಚಿಕ್ಕ ಪೀಸ್ 2 ಚಕ್ಕೆ ಹಾಕೋಣ. ಚಕ್ರಮಗ್ಗು ಆಫ್ ತೊಗೊಂಡಿದ್ದೀವಿ ಅಷ್ಟೇ, ಮಸಾಲೆ ಕಡಿಮೆ ಬೇಕು ಅಂತ. 3 ಮೆಣಸು ತೊಗೊಂಡಿದ್ದೀವಿ. ಏಲಕ್ಕಿಯಲ್ಲಿ 3 ತೋರಿಸಿದೆ, 2 ಮಾತ್ರ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡೋಣ. ಸ್ವಲ್ಪ ಸಿಡಿಲಿ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. 4 ಯಾಕಂದರೆ ನಾವು ಖಾರದ ಪುಡಿ ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ, ಖಾರಕ್ಕಾಗಿ ಹಸಿಮೆಣ್ಸಿನ್ಕಾಯಿ ಸಾಕು. ಅದಕ್ಕೆ ಸ್ವಲ್ಪ ಉದ್ದ ಕಟ್ ಮಾಡಿಕೊಂಡ್ರೆ ಆನಿಯನ್, ಸ್ವಲ್ಪ ಆನಿಯನ್ ಬೇಯಲಿ, ಸ್ವಲ್ಪ ರೆಡ್ಡಿಶ್ ಆಗಲಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋ ಡೈರೆಕ್ಟಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿ ಇಟ್ಕೊಂಡಿರೋದು ಆ್ಯಡ್ ಮಾಡ್ತೀವಿ. ಇದು ಅರಿಶಿನ ಆಗಿದೆ ಸ್ವಲ್ಪ, ಅದು ಅರಿಶಿನ ಇದರಲ್ಲಿ ಮಾಡಿರೋದು, ಅದಕ್ಕೆ ಅರಿಶಿನ ಆಗಿದೆ. ಡೋಂಟ್ ವರಿ, ಅರಿಶಿನ ಕಲರ್ ಯಾಕಿದೆ ಅಂತ. ನೆಕ್ಸ್ಟ್ ನಾವೇನೆಲ್ಲ ಸೊಪ್ಪುಗಳು ಇಟ್ಕೊಂಡಿದ್ದೀವಿ ಚಿಕ್ಕ ಎಲ್ಲ ಒಂದೇ ಸರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಆಗಿರ್ಬೋದು, ಪುದೀನ ಆಗಿರ್ಬೋದು, ಎಲ್ಲನೂ. ಕಸೂರಿ ಮೇಥಿ ಪ್ಲಸ್ ಮೆಂತ್ಯ ಸೊಪ್ಪು 2 ಟೇಬಲ್ ಸ್ಪೂನ್ ತೊಗೊಂಡು, ಕಸೂರಿ ಮೇಥಿ 1/2 ಟೇಬಲ್ ಸ್ಪೂನ್ ಹಾಕಿದ್ದೀವಿ ಅಷ್ಟೇ. ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬೇಯಲಿ. ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 3 ಮಿನಿಟ್ಸ್ ಬೇಯಲಿ ಅದು ನೀಟಾಗಿ. ನೆಕ್ಸ್ಟ್ ಅರಿಶಿನ ಹಾಕ್ಕೊಂಡ್ಬಿಡೋಣ. ಎಣ್ಣೆ ಒಳಗಡೆ ಸ್ವಲ್ಪ ಸಾಲ್ಟ್ ಹಾಕೋಣ. ಅರಿಶಿನ ಸ್ವಲ್ಪ ಮಾಗುತ್ತೆ. ಟೊಮೆಟೊ ಅರಿಶಿನ ಬಿದ್ಮೇಲೆ ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿ ಅದು ಬಾಡುತ್ತೆ ಟೊಮೆಟೊ ಬೇಗ. ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾವೇನು ಬಿರಿಯಾನಿ ಪೌಡರ್ ತೊಗೊಂಡಿದ್ವಿ ಅದನ್ನು ಹಾಕೋಣ. ಎಣ್ಣೆ ಒಳಗಡೆ ಹಾಕ್ಕೊಂಬಿಡಿ. ಅದನ್ನು ಎಣ್ಣೆ ಒಳಗಡೆ ಹಾಕೋದ್ರಿಂದ ಚೆನ್ನಾಗಿ ಘಮ್ ಅನ್ನತ್ತೆ. ಮೊಸರು ನಾವೇನು ತೊಗೊಂಡಿದ್ವಿ ಒಂದು 5 ಟೇಬಲ್ ಸ್ಪೂನ್, 4 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ. ಅದನ್ನು ನಾವು ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದು, ಅದಕ್ಕೆ ಅಷ್ಟು ಮಾತ್ರ ತೊಗೊಂಡು. ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ತೊಗೋಬೇಕಾಗುತ್ತೆ. ಅದನ್ನು ಈ ಟೈಮಲ್ಲೇ ಹಾಕಿ ಎಲ್ಲ ಫ್ರೈ ಆದಮೇಲೆ. ನೋಡಿ, ಈ ಥರ ಆಗಿದೆ. ನೆಕ್ಸ್ಟ್ ನಾವು ಅಕ್ಕಿ ನಮ್ಮ ಹತ್ರ ರಾ ರೈಸ್ ಇದೆ, ನಾವು ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ನಿಮ್ಮ ಹತ್ರ ಸ್ಟೀಮ್ ರೈಸು ಬೇರೆ ಅಂಗಡಿಯಿಂದ ಪರ್ಚೇಸ್ ಮಾಡಿದ್ದಾರೆ, ನೀವು ನೀಟಾಗಿ ತೊಳೆದು ಇಟ್ಕೊಳ್ಳಿ. ಅಥವಾ ಬಿರಿಯಾನಿ ರೈಸ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ನೀವು, ಬಾಸುಮತಿ ಇದ್ದರೆ. ನಮ್ಮ ಹತ್ರ ಇದು ರಾ ರೈಸ್ ಇದೆ, ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಕುಷ್ಕ ಇರ್ಬೋದು, ಬಿರಿಯಾನಿ ಇರ್ಬೋದು, ಎರಡು ಕಾನ್ಸೆಪ್ಟು ಉದುರು ಆಗಬೇಕು, ರೈಸ್ ಹುಡಿ ಆಗಬೇಕು ಅನ್ನೋದು. ಈ ರೈಸ್ ನಮಗೆ ಸಫಿಷಿಯೆಂಟಾಗಿ ಹುಡಿ ಆಗುತ್ತೆ, ಅದಕ್ಕೆ ನಾವು ಇದನ್ನೇ ಯೂಸ್ ಮಾಡ್ತೀವಿ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ. ಈ ಥರ ಎಣ್ಣೆ ಒಳಗಡೆ ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇದಕ್ಕೆ 1ಕ್ಕೆ 2 ಥರದಲ್ಲಿ ನೀರು ಹಾಕಿ, ನಾವು 2 ಗ್ಲಾಸ್ ಅಕ್ಕಿ ಹಾಕಿದ್ದೀವಿ, 4 ಗ್ಲಾಸ್ ವಾಟರ್ ಆ್ಯಡ್ ಮಾಡ್ತೀವಿ. ನೀವು ಎಷ್ಟು ಹಾಕ್ತಿರೋ, ಯಾವ ಅಳತೆಯಲ್ಲಿ ಹಾಕ್ತಿರೋ ಅದನ್ನು ಆ್ಯಡ್ ಮಾಡಿ. ಎಲ್ಲವೂ ಅಷ್ಟೇ, ನಮಗೆ ಮಸಾಲೆ ಕಡಿಮೆ ಬೇಕಿರೋ ಕಾನ್ಸೆಪ್ಟ್ ಇರೋದ್ರಿಂದ ಕುಷ್ಕಾಗೆ ನಾವೆಲ್ಲನೂ ಕಡಿಮೆ ಹಾಕಿದ್ವಿ. ನೀವು ಜಾಸ್ತಿ ಬೇಕು ಮಸಾಲೆ ಅನ್ನೋದ್ರಿಂದ ಈ ಚಕ್ಕೆ ಇರ್ಬೋದು, ಮೆಣಸು ಇರ್ಬೋದು, ಚಕ್ರಮಗ್ಗು ಇರ್ಬೋದು, ನಾವು ಆಫ್ ಹಾಕಿದ್ವಿ ಆ ಚಕ್ರಮಗ್ಗು. ಇನ್ನು ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಜಾಸ್ತಿ ಮಸಾಲೆ ಆ್ಯಡ್ ಆಗುತ್ತೆ. ಇದು ಕುದೀಲಿ ಸ್ವಲ್ಪ ಚೆನ್ನಾಗಿ. ಕ್ಲೋಸ್ ಮಾಡೋಣ ಒಂದು 10 ಮಿನಿಟ್ಸ್.
ನೋಡೋಣ ಇವಾಗ ಕುದೀತಾ ಇದೆ ಏನಾಗಿದೆ ಅಂತ. ಬರ್ತಾ ಇಲ್ಲ, ಬಿಸಿ ಇದೆ ಸ್ವಲ್ಪ ಅದು. ನೋಡಿ ನೀರೆಲ್ಲ ಹಿಂಗೋಗ್ಲಿ, ನೀರೆಲ್ಲ ಹಿಂಗೋದ್ಮೇಲೆ ಅದು ದಮ್ ಕಟ್ಟೋಣ. ದಮ್ ಕಟ್ಟೋದು ಯಾವ ಥರ ಅಂತ ತೋರಿಸ್ತೀನಿ. ನೀರೆಲ್ಲ ಹಿಂಗೋಗೋ ತನಕ ಇದೇ ಥರ ಕ್ಲೋಸ್ ಮಾಡಿ ಇಡೋಣ. ನೀರು ಹಿಂಗಲಿ ಇದು ಕ್ಲೋಸ್ ಮಾಡಿದ್ರೆ, ನೀರು ಹಿಂಗಿದ್ರೆ ಅದು ಆಲ್ಮೋಸ್ಟ್ 60-70% ಬೆಂದಿರುತ್ತೆ. ಒಂದು ಕಡೆ ನಾನು ಹೆಂಚು ಕೂಡ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ನೀರೆಲ್ಲ ಹಿಂಗಿದೆ. ಇವತ್ತು ದಮ್ ಕಟ್ಟ ಪ್ಲ್ಯಾನ್ ಮಾಡೋಣ. ನೋಡಿ ಈ ಥರ ಆಲ್ರೆಡಿ 70%, 65-70% ಬೆಂದಿದೆ. ಇನ್ನು ಮಿಕ್ಕಿದ ದಮ್ಮಲ್ಲಿ ಬಂದರೆ ಆ ಟೇಸ್ಟೇ ಬೇರೆ ಇರುತ್ತೆ. ಮುಸ್ಲಿಮ್ ಸ್ಟೈಲಲ್ಲಿ ಬಿರಿಯಾನಿ ಸ್ಮೆಲ್ ಥರ. ಕ್ಲೋಸ್ ಮಾಡೋಣ. ನೋಡಿ ಈ ಥರ ನಾನು ಆಲ್ರೆಡಿ, ನೀವು ಆವಾಗೇ ಮೊದಲೇ ಇಟ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಏನಿಲ್ಲ. ಇವಾಗ ಇಟ್ಕೊಂಡಾಯ್ತು. ಹಂಚಿನ 3 ಮಿನಿಟ್ಸ್ to 4 ಮಿನಿಟ್ಸಲ್ಲಿ ಬೇಯುತ್ತೆ. ಹಂಚು ಆಲ್ರೆಡಿ ಬಿಸಿ ಆಗಿದೆ. ಅದ್ರ ಮೇಲೆ ನಾವು ಇವಾಗ ಏನು ಕುಷ್ಕ ಮಾಡಿದ್ವಿ ಆ ಪಾತ್ರೆ ಇಡ್ತಾ ಇದ್ದೀವಿ. ಇದು ಆಲ್ರೆಡಿ ಬಿಸಿ ಆಗಿದೆ. ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ. ಇದು ಇಷ್ಟೋ ತನಕ ಹೈ ಫ್ಲೇಮಲ್ಲಿ ಇತ್ತು ಹೀಟ್ ಆಗಲಿ ಅಂತ. ಮೇಲೆ ನಿಮ್ಮ ಹತ್ರ ಏನಾದರೂ ವೆಯ್ಟಿಗೆ ಜಸ್ಟ್ ಕಲ್ಲಿರ್ಬೋದು, ಏನಿರ್ಬೋದು, ನಿಮ್ಮ ಮನೇಲಿ ಏನಿದೆ ಅದನ್ನ ಇಡಿ. ನಮ್ಮ ಹತ್ರ ಕಲ್ಲೇನಿಲ್ಲ, ಅದಕ್ಕೆ ಒಂದು ಚಮ್ಮಲ್ ನೀರು ತುಂಬಿ ಮೇಲೆ ಇಟ್ಟಿದ್ದೀವಿ. ಈ ಥರ ಆಗಿದೆ. ಇದು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಬಿಟ್ಟಿದ್ದೀನಿ. ಓಪನ್ ಮಾಡಿ ನೋಡೋಣ. ನೋಡಿ ಹೊಗೆ ಬರ್ತಾ ಇದೆ. ಚೆನ್ನಾಗಾಗಿದೆ. ಇದು ನೋಡಿದ್ರೆ ಬೆಂದಿದೆ ಅನಿಸುತ್ತೆ. ಒಂದು ಸ್ವಲ್ಪ ಟರ್ನ್ ಮಾಡಿ ನೋಡ್ಕೊಂಬಿಡೋಣ ಬನ್ನಿ. ನೋಡಿ ಈ ಥರ ಹುಡಿನೇ ಆಗಿದೆ. ಈ ಥರ ಆದರೆ ಸಾಕು. ಇದಾಗಿದೆ. ಸರ್ವ್ ಮಾಡಿಕೊಂಡ್ರೆ ಮುಗೀತು. ಸಿಂಪಲಾಗಿ ಪ್ಲೈನ್ ಕುಷ್ಕ ರೆಡಿ. ಬನ್ನಿ ಸರ್ವ್ ಮಾಡೋಣ. ನೋಡಿ ಸರ್ವಿಂಗ್ ಬೌಲ್ ಕೂಡ ರೆಡಿಯಾಗಿದೆ. ಸರ್ವ್ ಮಾಡೋಣ. ಸೂಪರಾಗಿ ಬಂದಿದೆ. ಓಪನ್ ಮಾಡಿದ ತಕ್ಷಣ ಅದು ದಮ್ ಕಟ್ಟಿದ್ರೆ ಆ ಸ್ಮೆಲ್ಲೇ ಬೇರೆ. ಒಂದು ಸರಿ ನೀವು ದಮ್ ಕಟ್ಟಿ ನೋಡಿ, ಸಖತ್ತ ಸ್ಮೆಲ್ ಘಮ್ ಅಂತ ಇರುತ್ತೆ. ಎಷ್ಟು ತಿನ್ನಬೇಕು ಅನ್ನೋ ಆಸೆ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೆ ಮರಿಬೇಡಿ. ಮೆಸೇಜ್ ಮಾಡಿ. ಬಾಯ್.